ಈ ಪೆಪ್ಸಿ ಕಂಪ್ನಿಯವ್ರು ಬಂದು ಇಲ್ಲೆಲ್ಲೋ ದೇವನಹಳ್ಳಿ ಹತ್ರ ಎಕರೆಗಟ್ಟಲೆ ಭೂಮಿ ತೊಗೊಂಡ್ರು. ಇದ್ದಕ್ಕಿದ್ದಾಗೆ ಮುಚ್ಚಿಬಿಟ್ಟು ಅದನ್ನು ವಾಪಸ್ ಮಾರ್ಬಿಟ್ಟು ಹೋಗ್ಬಿಟ್ರು. ಅವ್ರು ಯಾಕೆ ತೊಗೊಂಡ್ರು, ಯಾಕೆ ಮಾರಿದ್ರು ಅಂತ ಯಾರೂ ಕೇಳಲೇ ಇಲ್ವಂತೆ. ನನ್ನ ಫ್ರೆಂಡ್ ಹೇಳಿದ್ದು ಸುಮಾರು ವರ್ಷದ ಹಿಂದೆ, ನನ್ನ ಸ್ಟ್ಯಾಟಿಸ್ಟಿಕ್ಸ್ ಬಾಯಲಿಲ್ಲ. ಯಾಕೆ ಅಂತಂದರೆ ಬಂದರು, 106 ಬೋರ್ವೆಲ್ಸ್ ಮಾಡಿದ್ರು, ಸಂಪೂರ್ಣ ಅಂತರ್ಜಲವನ್ನು ಖಾಲಿ ಮಾಡಿದ್ರು, ಆ ಭೂಮಿಯನ್ನು ಮಾರ್ಬಿಟ್ಟು ಹೋದ್ರು. ಸೊ ಪೆಪ್ಸಿಯಲ್ಲಿ ಏನಿರುತ್ತೆ, ನಮ್ಮೂರಿಂದೇ ನೀರು, ಅವರೇನು ಅಮೇರಿಕದ ನೀರು ಬಳಸಲಿಲ್ಲ. ಇಲ್ಲಿ ನೀರು ತುಂಬ ಕೆಮಿಕಲ್ಸು, ತುಂಬ ಸಕ್ಕರೆ. ಅದೊಂದು ಯಾವನೋ ಒಬ್ಬ ಬಾಲಿವುಡ್ ಹೀರೋ ಬರ್ತಾನೆ, ಅವ್ನು ಬಂದ್ಬಿಟ್ಟು ಇದನ್ನು ಕುಡೀರಿ ಅಂತ ತೋರಿಸ್ತಾನೆ. ಎಲ್ಲ ಕಣ್ಣು ಮುಚ್ಕೊಂಡು ಅದು ನ್ಯೂ ಇಯರ್ ಡೇ ಮ್ಯಾಕ್ಸಿಮಮ್ ಸೆಲ್ ಆಗುತ್ತೆ. ಟಾಯ್ಲೆಟ್ ಕ್ಲೀನರ್ಸ್ಗೆ ಯೋಗ್ಯವಾದಂಥ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ. ಬೇಕಾದ್ರೆ ಟಾಯ್ಲೆಟ್ ಕ್ಲೀನ್ ಮಾಡಿ ನೋಡಿ ಪೆಪ್ಸಿನಲ್ಲಿ, ಗೊತ್ತಾಗುತ್ತೆ, ಕ್ಲೀನಾಗಿ ಆಗುತ್ತೆ ಕ್ಲೀನಿಂಗು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.